ಇನ್ನೊಂದು 4 ನಿಮಿಷ ಟೈಮ್ ಇದೆ, ಇಂಟರ್ನ್ಯಾಷನಲ್ ನ್ಯೂಸಿಗೆ ಹೋಗ್ಬಿಡೋಣ. ಯುದ್ಧದ ವರದಿ. ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಎಚ್ಚರಿಕೆ ಕೊಟ್ಟಿದ್ದರು ಇರಾನ್ಗೆ. ಮತ್ತೊಮ್ಮೆ ಏನೂ ಮಾಡಲಿಲ್ಲ. ಮಾಡಬೇಕು ಅಂತಲ್ಲ ನಾವು ಹೇಳೋದ್ರ ಅರ್ಥ, ಬಟ್ ಏನೂ ಮಾಡೋ ಉದ್ದೇಶ ಇಲ್ಲ. ಅಂದರೆ ಆ ಧಮಕಿ ಯಾರು ಯಾಕೆ ಹಾಕ್ತೀರಿ ಅಂತಷ್ಟೇ. ಧಮಕಿ ಆದರೂ ಯಾಕೆ ಹಾಕಬೇಕು? ಎಚ್ಚರಿಕೆ ಹೆಂಗಿತ್ತು? ಟ್ವೀಟ್ ಚಿಕ್ಕದಿತ್ತಲ್ಲ, ಟ್ವೀಟ್ ಅಲ್ಲ, ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ಪೋಸ್ಟ್ ಸಣ್ಣದಿತ್ತು. ಇಲ್ಲಿ ನೋಡ್ತಾ ಇದ್ದೀರಿ ವಿಡಿಯೋನ. ಇರಾನಿನ ನಕ್ಷೆ, ಅದರ ಸುತ್ತಲೂ ಬೇರೆ ಬೇರೆ ಕಡೆಗಳಿಂದ ಬಾಣದ ಗುರುತುಗಳು. ಅದಕ್ಕೆ ಬರೆದಿದ್ದೇನೆ ಇವರು, ಇಲ್ಲಿದೆ ನೋಡಿ, ಬರೆದಿದ್ದೇನೆ ಅದಕ್ಕೆ. ಫಾರ್ ಇರಾನ್ ದಿ ಕ್ಲಾಕ್ ಈಸ್ ಟಿಕ್ಕಿಂಗ್. ಗಡಿಯಾರದ ಶಬ್ದ ಬರ್ತಿದೆ ಇರಾನ್ಗೆ, ಟಿಕ್ 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 ಅಂತ. ಆ್ಯಂಡ್ ದೆ ಬೆಟರ್ ಗೆಟ್ ಮೂವಿಂಗ್ ಫಾಸ್ಟ್ ಆರ್ ದೇರ್ ಓಂಟ್ ಬಿ ಎನಿಥಿಂಗ್ ಲೆಫ್ಟ್ ಆಫ್ ದೆಮ್. ಆದಷ್ಟು ಬೇಗ ನಿರ್ಧಾರ ತೆಗೆದುಕೊಳ್ಳದೆ ಹೋದರೆ ಏನೂ ಉಳಿಯೋದಿಲ್ಲ. ಟೈಮ್ ಈಸ್ ಆಫ್ ದ ಎಸೆನ್ಸ್. ಪ್ರೆಸಿಡೆಂಟ್ DJT. ಇದು ಅಂದರೆ ಸಮಯ ಹೋಗ್ತಾ ಇದೆ, ಆದಷ್ಟು ಬೇಗ ನಿರ್ಧಾರ ತಗೊಳ್ಳಿ, ಬೇಗ ನಿರ್ಧಾರ ತಗೊಳ್ಳದೇ ಇದ್ದರೆ ಏನೂ ಉಳಿಯೋದಿಲ್ಲ ಅಂತ. ನೆನ್ನೆಯ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇದು. ಇವತ್ತೇನೋ ಆಗಿಬಿಡುತ್ತೆ ಅಂದರೆ ಇಲ್ಲ, ಇರಾನಿನ ಸುತ್ತಲೂ ಇರುವ ನಮ್ಮ ಮಿತ್ರ ದೇಶಗಳವರು ಮನವಿ ಮಾಡಿದ್ರು ಇನ್ನೊಂದು 2-3 ದಿವಸ ಟೈಮ್ ಕೊಡಿ ಅಂತ. ನಾನು ಸರಿ ಆಯಿತು ಅಂದಿದ್ದೀನಿ. ಡೊನಾಲ್ಡ್ ಟ್ರಂಪ್ ಇನ್ನೊಂದು 2 ಹಿಂಗೇನಾದ್ರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡಿದರೆ ಇವು ಜೋಕ್ ಅನ್ಸೋದಕ್ಕೆ ಶುರುವಾಗ್ತವೆ. ಲಾಸ್ಟ್ ಟೈಮು ಅ ಹೋಲ್ ಸಿವಿಲೈಸೇಷನ್ ವಿಲ್ ಡೈ ಟು ನೈಟ್, ನೆವರ್ ಟು ಬಿ ಬ್ರಾಟ್ ಬ್ಯಾಕ್ ಅಗೇನ್. ಒಂದು ಇಡೀ ನಾಗರಿಕತೆ ಇವತ್ತು ರಾತ್ರಿ ಖತಮ್ ಆಗಿಬಿಡುತ್ತೆ, ಮುಗಿದು ಬಿಡುತ್ತೆ ಕಥೆ ಅದರದ್ದು, ಇನ್ಯಾವತ್ತೂ ಅದು ವಾಪಸ್ಸೇ ಬರೋದಿಲ್ಲ ಅಂತ ಲಾಸ್ಟ್ ಟೈಮ್ ಟ್ವೀಟ್ ಮಾಡಿದ್ದು. ಏನು ಮಾಡಿದ್ರಿ? ಏನು ಮಾಡ್ತಾರೆ? ಏನೂ ಇಲ್ಲ. ಇರಾನ್ನವ್ರು ಬಂದು ಕೇಳಿದ್ರು ಒಂದು ಸ್ವಲ್ಪ ಟೈಮು, ಅಂದಿದ್ದೀನಿ ನಾನು ಅಂತ ಹೇಳಿದ್ದು. 2ನೇ ಸಲ ಇಂಥ ಧಮಕಿ, 2ನೇ ಸಲನೂ ಹೀಗೆ. ಮತ್ತೆ ಹೇಳ್ತಾ ಇದ್ದೀನಿ, ಅದರ ಅರ್ಥ ಅಮೇರಿಕ ಏನೋ ಮಾಡಬೇಕು ಅಂತಲ್ಲ ನಾವು ಹೇಳ್ತಾ ಇರೋದು. ಪತ್ರಕರ್ತರು ಕೇಳಿದ್ದಕ್ಕೆ ಏನು ಹೇಳ್ತಾರೆ ಕೇಳಿಸ್ಕೊಳ್ಳಿ. ಟ್ರಂಪ್ ಅಮೇರಿಕದ ಅಧ್ಯಕ್ಷರಿಗೆ ಅವ್ರದ್ದೇ ಆದಂಥ ಒಂದು ಘನತೆ ಇದೆ. ನಾನು ಹೇಳೋದು, ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಮಾಡಿಬಿಡ್ತೀವಿ ಹಿಂಗೆ ಮಾಡಿಬಿಡ್ತೀವಿ ಅಂತ ಹೇಳಿ ಆಮೇಲೆ ಇಲ್ಲ ಅವ್ರು ಬೇಡ ಅಂದರು ಸುಮ್ಮನಾದೆ, ಇವ್ರು ಬೇಡ ಅಂದರು ಸುಮ್ಮನಾದೆ. ಬೀದಿ ಜಗಳದಲ್ಲಿ ಆಗ್ತಾವ್ರಿ ಹಿಂಗೆ. ಬೀದಿ ಜಗಳದಲ್ಲಿ ಅವನ ಮುಖ ನೋಡಿ ನಿನ್ನ ಬಿಟ್ಟಿದ್ದೀನಿ, ಇವನ ಮುಖ ನೋಡಿ ನಿನ್ನ ಬಿಟ್ಟಿದ್ದೀನಿ. ಒಂದು ದೇಶ ಮಾಡೋ ಕೆಲಸ ಅಲ್ಲ ಅದು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವ್ರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.